ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ರಾಜಾಜಿನಗರದ ರಾಮಮಂದಿರ ಮೈದಾನದಲ್ಲಿ ಅಭಯ ಸೇವಾ ಫೌಂಡೇಶನ್ ವತಿಯಿಂದ 2ನೇ ದಿನದ ಸೇವಾ ಸಂಕಲ್ಪ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಇಲ್ಲಿ ವಿಶೇಷವಾಗಿ 2,000 ಮಹಿಳೆಯರು ದುರ್ಗಾದೀಪ ನಮಸ್ಕಾರ ಸಂಕಲ್ಪ ಮಾಡಿ ಪ್ರಸಾದವನ್ನು ಪಡೆದರು. ಅಭಯ ಸೇವಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ MB ಉಮೇಶ್ ಶೆಟ್ಟಿಯವರು ಮಾತನಾಡಿ 5,000ಕ್ಕೂ ಹೆಚ್ಚು ಜನರನ್ನು ಸೇರಿಸಿ 2 ದಿನದಿಂದ ದೇವತಾ ಪೂಜಾ ಕಾರ್ಯ, ಸಾಮಾಜಿಕ ಕಾರ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಇದು 2ನೇ ವರ್ಷದ ಕಾರ್ಯಕ್ರಮವಾಗಿದ್ದು ಹಲವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ. ಹಾಗೂ ಬಡವರಿಗೆ, ಶಾಲಾ ಮಕ್ಕಳಿಗೆ ಬ್ಯಾಗು, ಚಳಿಗಾಲಕ್ಕೆ ಹಿರಿಯ ನಾಗರಿಕರಿಗೆ 3,000 ಬ್ಲಾಂಕೆಟ್ ವಿತರಣೆ ಮಾಡಿದ್ದೇವೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿಗೋಸ್ಕರ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಅಂತ ಮಾಹಿತಿ ಕೊಟ್ಟರು. ವಿಧಾನ ಪರಿಷತ್ ಸದಸ್ಯ TA ಶರವಣ ಅವರು ಮಾತನಾಡಿ ಅಭಯ ಸೇವಾ ಫೌಂಡೇಶನ್ ಅಧ್ಯಕ್ಷರು MB ಉಮೇಶ್ ಶೆಟ್ಟಿ ಜನಪರ ಕಾಳಜಿ ಉಳ್ಳವರು. ಬಡವರಿಗೆ, ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ಬ್ಲಾಂಕೆಟ್, ಕನ್ನಡಕವನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಅವರ ಸೇವೆ ದೊಡ್ಡದಾಗಿದೆ. ರಾಜಾಜಿನಗರದಲ್ಲಿ ಅಭಯ ಸೇವಾ ಫೌಂಡೇಶನ್ ಮೂಲಕ ಸೇವೆ ಮಾಡುವ ಅವಕಾಶ ಅವರಿಗೆ ಸಿಕ್ಕಿದೆ. ಇನ್ನಷ್ಟು ಸೇವೆ ಮಾಡುವ ಭಾಗ್ಯ ದೇವರು ಅವರಿಗೆ ಕೊಡಲಿ ಅಂತ ಆಶಿಸಿದರು. ಕಾರ್ಯಕ್ರಮದಲ್ಲಿ TTD ಸದಸ್ಯ N ನರೇಶ್ ಕುಮಾರ್, ಪಾಲಿಕೆಯ ಮಾಜಿ ಸದಸ್ಯರಾದ MG ಜಯರತ್ನ, ಬೈಂದೂರು ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷರಾದ ರವಿ ಶೆಟ್ಟಿ, UCC ಅಧ್ಯಕ್ಷರಾದ ಉಪೇಂದ್ರ ಶೆಟ್ಟಿ, ಉದ್ಯಮಿ ಉದಯ್ ಶೆಟ್ಟಿ ಜಡ್ಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಭಯ ಸೇವಾ ಫೌಂಡೇಶನ್ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡ್ತಾ ಇದೆ. ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಮಂದರ್ತಿ ಉಮೇಶ್ ಶೆಟ್ಟಿ ಅವರು. ಅಭಯ ಫೌಂಡೇಶನ್ ಮೂಲಕ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಿದ್ದಾರೆ, ಸಾಮಾಜಿಕ ಕಾರ್ಯಕ್ರಮ ಮಾಡ್ತಿದ್ದಾರೆ, ಬಡವರಿಗೆ, ನಿರಾಶ್ರಿತರಿಗೆ ಅವರು ಸೇವೆ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಈ ಕಾರ್ಯಕ್ರಮ? ರಾಜಾಜಿನಗರ ಅಂತ ಬೆಂಗಳೂರಿನ ಮಹಾನಗರದಲ್ಲಿ ಉಮೇಶ್ ಶೆಟ್ಟಿ ಅವರ ಈ ಕೆಲಸ, ಕಾರ್ಯವೈಖರಿ, ಸಮಾಜಮುಖಿ ಕೆಲಸಗಳ ಬಗ್ಗೆ. ಈ ಬೆಂಗಳೂರು ನಗರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡೋದು ದೊಡ್ಡ ಸಾಹಸದ ಕೆಲಸ ಅಂತ ಹೇಳ್ಬೋದು. ನಿನ್ನೆ ಮತ್ತು ಇವತ್ತು ಮತ್ತು ನಾಳೆಗೆ ಸಾಂಸ್ಕೃತಿಕ, ಧಾರ್ಮಿಕ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾತೇ ಇಲ್ಲ ಹೇಳಬೇಕಂದ್ರೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾಳೆಗೆ ಬಡವರಿಗೆ ಹೊದಿಕೆ ವಿತರಣೆ ಇರ್ಬೋದು, ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಸ್ಕಾಲರ್ಶಿಪ್ ಕೊಡುವಂಥದ್ದು ಇರ್ಬೋದು, ಇವತ್ತು ದುರ್ಗಾ ಪೂಜೆ ಇರ್ಬೋದು, ನಿನ್ನೆ ಕಂಕಣ ಕಟ್ಟಿರೋದು, ನಾಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈಭವನೇ ಇದೆ. ಎಲ್ಲ ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳ ಒಟ್ಟು ಒಂದು ಕಾರ್ಯಕ್ರಮವೇ ಇದು ಅಭಯ ಸೇವಾ ಫೌಂಡೇಶನ್ನ ಸೇವಾ ಸಂಕಲ್ಪ ಅಂತ ಹೇಳ್ಬೋದು. ಇದು ಸೇವಾ ಸಂಕಲ್ಪ ಅನ್ನೋದು ಈ 3 ದಿನದ ಒಂದೇ ದಿನದ 3 ದಿನದ ಮಾತ್ರ ಕಾರ್ಯಕ್ರಮ ಅಲ್ಲ. ಸುಮಾರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾನೆ ಬಂದಿದ್ದಾರೆ. ಬೀದಿ ನಾಟಕಗಳಿರ್ಬೋದು, ಬೀದಿ ನಾಟಕಗಳ ಮುಖಾಂತರ ಸಮಾಜವನ್ನು ಪರಿವರ್ತನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಆಸ್ಪತ್ರೆಗಳಿಗೆ ನೊಂದವರಿಗೆ ಯಾರಿದ್ದಾರೆ ಅವರಿಗೆ ನೆರವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.